ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ, ನಿಮ್ಮ ಒಂದು ಅಪ್ಲಿಕೇಶನ್ಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಾಗ್ತಿದೆ. ಸೊ ಇದರ ಜೊತೆಗೆ ನೀವು ಡಾಕ್ಯುಮೆಂಟ್ ನಿಮ್ಮದು ಮೆಸೇಜ್ ಏನಾದರೂ ಬರ್ತಾ ಇಲ್ಲ, ನಿಮಗೆ ಏನಾದರೂ ಡೌಟ್ಗಳಿದ್ದರೆ ನೀವೇನು ಮಾಡ್ಬೋದು ಅಂತಂದರೆ ಲಾಗಿನ್ ಮಾಡಿಕೊಂಡು ಇಲ್ಲಿ ನೀವು ಲಾಗಿನ್ ಪೇಜಿಗೆ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ಸ್ ನಂಬರ್ಗಳನ್ನು ಹಾಕಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಸ್ಟೇಟಸ್ ಏನಾಗಿದೆ. ಮೆಸೇಜ್ ಬಂದಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ, ಸಬ್ಮಿಟ್ ಅಂತ ಇದೆಯೋ, ಅಥವಾ ನಾಟ್ ವೆರಿಫೈಡ್ ಅಂತಿದೆಯೋ, ಅಪ್ರೂವ್ಡ್ ಅಂತ ನಾಟ್ ವೆರಿಫೈಡ್ ಅಂತಿದೆಯೋ ಅನ್ನೋದನ್ನು ಕೂಡ ನೀವು ಕನ್ಫರ್ಮ್ ಮಾಡ್ಕೋಬೋದು. ಉದಾಹರಣೆಗೆ ಇಲ್ಲೊಂದು ತೋರಿಸ್ತೀನಿ ನೋಡಿ. ಸೊ ಈ ಒಂದು ಅಭ್ಯರ್ಥಿದು ನೋಡ್ತಾ ಇದ್ದೀರಿ, ಇವರುಗಳಿಗೆ ಏನಾಗಿದೆಪ್ಪ ಅಂದರೆ ಸ್ಟೇಟಸ್ ಅಪ್ರೂವ್ಡ್ ಆಗಿದೆ, ಹೌದಾ, ಬಟ್ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆ. ಇಟ್ ಮೀನ್ಸ್ ಇಲ್ಲಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಇದ್ದರೂ ಕೂಡ ನಿಮ್ಮದು ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ. ನಿಮ್ಮ ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಇದೆ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ನಾಟ್ ವೆರಿಫೈಡ್ ಅಂತಿದೆಯಲ್ಲ, ಇದು ರಿಮೂವ್ ಆಗುತ್ತೆ. ಯಾವಾಗ ರಿಮೂವ್ ಆಗುತ್ತೆ ಅಂತಂದರೆ ಇದು ನಿಮಗೆ ಕೌನ್ಸ್ಲಿಂಗ್ ಯಾವಾಗ ನಿಮಗೆ ರ್ಯಾಂಕ್ ಲಿಸ್ಟ್ಗಳನ್ನು ಬಿಡ್ತಾರೆ ಆವಾಗ ಇದು ಏನಾಗುತ್ತೆ ಅಂದರೆ ನಾಟ್ ವೆರಿಫೈಡ್ ಅನ್ನೋದು ರಿಮೂವ್ ಆಗಿಬಿಡುತ್ತೆ. ಇದು ಸ್ಟೇಟಸ್ ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಈ ಥರ ಗ್ರೀನ್ ಬರಬೇಕು ನಿಮ್ಮದು. ಯಾರೆಲ್ಲ ಅಭ್ಯರ್ಥಿಗಳು ಈ ಥರ ಗ್ರೀನ್ ಬಂದಿದೆ, ಅಪ್ರೂವ್ಡ್ ಅಂತ ಬಂದಿದೆ, ತಿಳ್ಕೊಂಬಿಡ್ರಿ ನಿಮ್ಮದು ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ವೆರಿಫೈಡ್ ಆಗಿದೆ ಅಂತ ಅರ್ಥ. ಎಲ್ಲ ಮಾಹಿತಿ ಕರೆಕ್ಟ್ ಇದೆ, ಅಪ್ಲೋಡ್ ಮಾಡೋಂಥ ಕರೆಕ್ಟ್ ಇದೆ ಅಂತ ಅರ್ಥ. ನಾಟ್ ವೆರಿಫೈಡ್ ಅಂತ ಇರೋದು, ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಮೀನ್ಸ್ ಇದು ಸ್ಟೇಟಸ್ ರಿಮೂವ್ ಆಗಬೇಕಷ್ಟೇ. ಇದು ಸ್ವಲ್ಪ ಕಾಲಾವಕಾಶ ತೊಗೊಳುತ್ತೆ ರಿಮೂವ್ ಆಗಲಿಕ್ಕೆ, ಬಿಟ್ಟರೆ ರಿಮೈನಿಂಗ್ ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ. ಇನ್ನು ಮತ್ತು ಯಾರಾದ್ರು ಸಬ್ಮಿಟ್ ಅಂತ ಇದ್ದರೆ, ಇಲ್ಲಿ ಈ ಭಾಗದಲ್ಲಿ ನೀವೇನಾದ್ರು ಸಬ್ಮಿಟ್ ಅಂತ ಇದ್ದರೆ ಅವರು ವೆಯ್ಟ್ ಮಾಡಬೇಕಾಗತ್ತೆ ಈ ಥರ ಗ್ರೀನ್ ಬರೋ ತನಕ. ಇದು ಎನಿ ಟೈಮ್ ಬರ್ಬೋದು, ಇವತ್ತಂದರೆ ಈಗಲೇ ಬರ್ಬೋದು, ನಾಳೆ ನಾಡ್ದು ಒಂದು ವಾರ ಆಗ್ಬೋದು. ಎನಿ ಟೈಮ್ ಇದೇನಾಗುತ್ತೆ ಅಂದರೆ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಸ್ಟೇಟಸ್ ವೆರಿಫೈಡ್, ನಾಟ್ ವೆರಿಫೈಡ್ ಮತ್ತು ಇದು ಅಪ್ರೂವ್ಡ್ ಮತ್ತು ಸಬ್ಮಿಟೆಡ್ ಇವೆರಡೂ ಓಕೆ. ಇನ್ ಕೇಸ್ ಆಫ್ ರಿಜೆಕ್ಟ್ ಅಂತ ಇದ್ದರೆ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಎದಕ್ಕೆ ರಿಜೆಕ್ಟ್ ಆಗಿದೆ, ಅದನ್ನು ನೀವು ಮತ್ತೆ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ.